ಇವರು ವಿಷಯಾಂತರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ರಾಹುಲ್ ಗಾಂಧಿಯವರು ಹೋಗಿ ನರೇಂದ್ರ ಮೋದಿಯವರ ಮನೆ ಮುಂದೆ ಧರಣ ಮಾಡಬೇಕಂದ್ರೆ ಕಾರಣ ಏನು? ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರಕ್ತ ಬರೋ ಥರ ಹೊಡೆದಿದ್ಯಾರು? ಹೆಣ್ಮಕ್ಕಳ ಬಟ್ಟೆ ಬಿಚ್ಚಿ ಲಾಠಿ ಪ್ರಹಾರ ಮಾಡಿದ್ಯಾರು? ಅದ್ರ ಜೊತೆಗೆ ಇಡೀ ಭವಿಷ್ಯವನ್ನೇ ಹಾಳು ಮಾಡಿದವ್ರು ಯಾರು? ಈ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿರ್ತಕ್ಕಂಥವ್ರು. ಇವರಿಂದ ನಾವು ಏನು ಕಲಿಬೇಕಾಗುತ್ತೆ ಹೇಳಿ? ಅದ್ರ ಜೊತೆಗೆ ರಾಹುಲ್ ಗಾಂಧಿಯವ್ರ ಬಗ್ಗೆ ಏನೋ ಹೇಳಿದ್ದಾರೆ, ನಾಲಾಯಕ್ ಅಂತ ಹೇಳಿಬಿಟ್ಟು. 23 ಜನ ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರ ಕಾರಣ ಆಗಿರ್ತಕ್ಕಂಥ ನರೇಂದ್ರ ಮೋದಿ ನಾಲಾಯಕ ವಿನ ರಾಹುಲ್ ಗಾಂಧಿ ಅವರಲ್ಲ. ಥಡಿಪಾರ್ ನಾಲಾಯಕ ವಿನ ರಾಹುಲ್ ಗಾಂಧಿ ಅಲ್ಲ. ಇವರಿಗೆ ಭಾಷೆ ಬಳಸುವಾಗ ನಮಗೇನು ಬರೋದಿಲ್ಲ ಅಂತ ಹೇಳೋದು ತಿಳ್ಕೊಳ್ಳೋದು ಬೇಡ. ಅಶೋಕ ಆಗಲಿ ಅಥವಾ ವಿಜೇಂದ್ರ ಆಗಲಿ ಅಥವಾ ನಮ್ಮ ನಾರಾಯಣ ಸ್ವಾಮಿ ಅವರಾಗಲಿ. ಅದ್ರ ಜೊತೆಗೆ 152 ಬಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಇವರು 2014ರಿಂದ 26ರವರೆಗೂ ನಾಲಾಯಕ್ ಸರ್ಕಾರ ಇರೋದ್ರಿಂದನೇ ಇವೆಲ್ಲ ಆಗ್ತಾ ಇರೋದು. ನಾಲಾಯಕ್ ನಾಯಕರು ಸರ್ಕಾರದಲ್ಲಿ ಇರೋದ್ರಿಂದ ಆಗ್ತಾ ಇರೋದು. ನಾಲಾಯಕ್ ಸರ್ಕಾರ ಮಂತ್ರಿಗಳಿರೋದ್ರಿಂದನೇ ಇವೆಲ್ಲ ಆಗ್ತಾ ಇರೋದು. ಮಕ್ಕಳ ಭವಿಷ್ಯವನ್ನ ಹಾಳು ಕೆಡವಿರ್ತಕ್ಕಂಥವ್ರೆ ನಾಲಾಯಕರೇ ವಿನಃ ಮಕ್ಕಳ ಪರ ಹೋರಾಟ ಮಾಡಿದವ್ರು ಯಾವತ್ತೂ ಸಹ ನಾಲಾಯಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇವರಿಂದ ನಾವು ಕಲಿಬೇಕಾದ ಏನಿಲ್ಲ. ಆ ಥರ ಏನಾದರೂ ಚರ್ಚೆಗೆ ತಯಾರಿದ್ದರೆ ಚರ್ಚೆ ಮಾಡಕ್ಕೆ ಬರಲಿ, ನಾವು ಹೇಳ್ತೀವಿ. ವಿಷಯಾಂತರ ಮಾಡಲಿಕ್ಕೋಸ್ಕರ ಇವೆಲ್ಲವನ್ನು ಸಹ ತಲವಾರಿತ್ತು, ಮತ್ತೊಂದಿತ್ತು, ಮಗದೊಂದಿತ್ತು ಅಂತ ಹೇಳಿ. ಆದರೆ ದಾರಿ ತಪ್ಪಿದ ಮಗ ಅಂತ ಹೇಳಿಸ್ಕೊಂಡಿರ್ತಕ್ಕಂಥ ಹರೀಶು ದಾರಿ ತಪ್ಪಿಸ್ಕೊಂಡು ಕಾಂಗ್ರೆಸ್ ಆಫೀಸ್ ಕಡೆ ಯಾಕೆ ಬಂದರು? ಅಶೋಕನ ಕಾರಲ್ಲಿ ತಲವಾರು, ನಾಡ ಬಾಂಬು, ಪೆಟ್ರೋಲ್ ಬಾಂಬ್ ಎಲ್ಲ ಇತ್ತು. ಅದನ್ನು ಪೊಲೀಸವ್ರು ತನಿಖೆ ಮಾಡಬೇಕು. ಇಲ್ಲಿ ಗ್ಲಾಸ್, ಒಂದು ನೀರಿನ ಬಾಟ್ಲ್ ಗ್ಲಾಸ್ ಎಸೆದ್ರಲ್ಲ, ಅದರಲ್ಲದು ಪೆಟ್ರೋಲ್ ಇದ್ದಿದ್ದಂಥ ಬಾಟ್ಲ್ ಅದು. ಇವನ್ನೆಲ್ಲ ತನಿಖೆ ಮಾಡಬೇಕು. ಇವ್ರು ಕಾಂಗ್ರೆಸ್ ಆಫೀಸ್ ಮುಂದೆ ಬಂದು ಕಾಂಗ್ರೆಸ್ ಪಕ್ಷದ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಕ್ಕೆ ನಾವೇನು ಬಿಟ್ಬಿಡ್ತೀವೇನೋ? ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರೋರು, ಬ್ರಿಟಿಷರ ಬೂಟ್ ನೆಕ್ದವ್ರಲ್ಲ ನಾವು. ಆದ್ದರಿಂದ ಇವರು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಬಗ್ಗೆ ಆಗಲಿ, ಕಾಂಗ್ರೆಸ್ ಪಕ್ಷದ ಕಚೇರಿ ಮೇಲೆ ಹಲ್ಲೆ ಮಾಡೋದೇನಾದರೂ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ತೀವಿ. ಈಗ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು, ಮಕ್ಕಳ ಭವಿಷ್ಯ ಅಂಧಕಾರದಲ್ಲಿದೆ. 1,40,00,000 ಜನ ಪತ್ರಿಕೆ ಸೋರಿಕೆ ಆಗಿದ ಮರುಪರೀಕ್ಷೆಯಲ್ಲಿ ಬಂದಿದ್ದಾರೆ. ಯಾರಾದರೂ ಇವತ್ತಿನ ತನಕ ಅದರ ಬಗ್ಗೆ ಏನಾದರೂ ಮಾತಾಡಿದಾರ? ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ. ಈ ಒಂದು ಹೋರಾಟ ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ, ಮಕ್ಕಳ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು. ಯಾರು ಅದು ಜಿರಳೆ ಪಾರ್ಟಿ ಇರ್ಬೋದು, ಕಪ್ಪೆ ಪಾರ್ಟಿ ಇರ್ಬೋದು, ಅಥವಾ ಇವ್ರ ಥರ ಭ್ರಷ್ಟ ಜನತಾ ಪಾರ್ಟಿ ಇರ್ಬೋದು. ಯಾರಾದರೂ ಜನಪರ ಹೋರಾಟ ಮಾಡಿದ್ರೆ ಅವರ ಪರ ನಿಲ್ತಕ್ಕಂಥ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ್ದು. ಹಿಂದೆ 2023ರಲ್ಲಿ ರೈತರು 1 ವರ್ಷಗಳ ಕಾಲ ದೆಹಲಿಯ ಅದು ಸಿಂಗು ಬಾರ್ಡ್ರಲ್ಲಿ ಕೂತಾಗ 700 ಜನ ಪ್ರಾಣ ಕಳ್ಕೊಂಡ್ರು. ಇವತ್ತು ಸಹ ಅವ್ರ ಬಗ್ಗೆ ಒಂದು ಸಹಾನುಭೂತಿ ತೋರಿಸಿಲ್ಲ ಪ್ರಧಾನಮಂತ್ರಿಗಳು. ಇವರ ನಾಲಾಯಕು ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕರ ನಾಲಾಯಕು. ಆದ್ದರಿಂದ ಜನಗಳಿಗೆ ತೊಂದರೆ ಆದಾಗ ವಿರೋಧ ಪಕ್ಷದ ಜವಾಬ್ದಾರಿ ಅದು ಜನರ ಪರ ನಿಲ್ತಕ್ಕಂಥದ್ದು. ಆ ಕೆಲಸವನ್ನು ನಾವು ಮಾಡಿದ್ದೇವೆ. ಹೋರಾಟ ಎಲ್ಲಿವರೆಗೂ ಇರುತ್ತೆ ಅಂದರೆ ಆ ಒಂದು ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಕೊಡಬೇಕು. ಮಕ್ಕಳ ಪ್ರಾಣ ಕಳ್ಕೊಂಡಿರ್ತಕ್ಕಂಥವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು. ನರೇಂದ್ರ ಮೋದಿ ಜವಾಬ್ದಾರಿ ತೆಗೆದುಕೊಂಡು ಅವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು. 1 ಕೋಟಿ ಅಂತ ಈಗಾಗಲೇ ಹೇಳಿದ್ದಾರೆ. ಮತ್ತು ಯಾವ್ಯಾವ ಪೇರೆಂಟ್ಸ್ಗೆ ತೊಂದರೆ ಆಗಿದೆ ಅವ್ರಿಗೆಲ್ಲರೂ ಸಹ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಗ್ರಾಹಮ್ ಸ್ಟೈನ್ ಮತ್ತು 2 ಮಕ್ಕಳನ್ನ ಕೊಲೆ ಮಾಡಿದ ದಾರಾ ಸಿಂಗ್ನ ಶಿಷ್ಯ ಆಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ನಿಂದ ನಾವೇನು ಕೇಳಬೇಕಾದಿಲ್ಲ. ನಾವು ಪೊಲಿಟಿಕಲ್ ಯಾರಿಗಾದರೂ ಕೊಲೆ ಮಾಡಿ ರಾಜಕೀಯ ಮಾಡೋದಿಲ್ಲ, ಯಾರಾದರೂ ಭವಿಷ್ಯ ಹಾಳು ಮಾಡಿ ರಾಜಕೀಯ ಮಾಡೋದಿಲ್ಲ. ಅದಕ್ಕೆ ನಿಮ್ಗೆ ಹೇಳಬೇಕಾದ್ರೆ ನರಕದ ಗರ್ಭಗುಡಿಯೊಳಗೆ ಅಂತ ಸುಧೀರ್ ಬುನ್ನಿ ಅಂತ ಹೇಳಿ ಒಂದು ಪುಸ್ತಕ ಬರೆದಾರೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಏನೇನು ಮಾಡ್ತಾರೆ BJPಯವರು, RSS ಅವರು ಅಂತ. ಕೊಳ್ಳೆ ಹೊಡೆದ ಹಣದಿಂದ ಅಲ್ಲಿಂದ ಮತ್ತೆ ರಂಜಿತಾನನ ಜೊತೆಯಲ್ಲಿ ಕಣ್ಣೂರಿನ ವಿಭಾಗ ಕಾರ್ಯಾಲಯಕ್ಕೆ ಓದುವಂತೆಲ್ಲ ಕಂಪ್ಲೀಟ್ ಸ್ಟೋರಿಗಳಿದೆ. ನಿಮಗೆ ಅದೆಲ್ಲ ಬೇಕು ಅಂದರೆ ಬುಕ್ಕುಗಳು ಕೊಡ್ತೀನಿ, ಓದಿ ಅದನ್ನು ಸ್ವಲ್ಪ ತಿಳ್ಕೊಳ್ಳಿ. ಭಾರತೀಯ ಜನತಾ ಪಾರ್ಟಿಯವರು ಏನೇನು ಮಾಡ್ತಾರೆ ಅಂತ ಹೇಳಿ. ಬಾಂಬು ತಯಾರಿಕೆ ಮತ್ತು ಸಂಗಾತಿ ಹರೀಂದ್ರ ಕೊಲೆ, ಪಿತ್ತೂರಿ, ಎಷ್ಟೆಷ್ಟು ಬೇಕೋ ಅಷ್ಟೆಲ್ಲ ಕೊಡ್ತೀನಿ ಬೇಕಾದರೆ. ಮತ್ತು ಇವ್ರ ಕಚೇರಿನಲ್ಲಿ ಏನೇನು ನಡೆಯುತ್ತೆ ಅಂತೇಳಿ ಇನ್ನೊಬ್ಬ ಪ್ರಚಾರಕ, 2 RSSನ ಪ್ರಚಾರಕರು ಬರೆದಿರ್ತಕ್ಕಂಥ ಪುಸ್ತಕ. ನಮ್ಮ ಕಚೇರಿನಲ್ಲಿ ಯಾವುದು ಗೆಸ್ಟ್ ಹೌಸ್ ಇಲ್ಲ. ನಮ್ಮ ಕಚೇರಿನಲ್ಲೆಲ್ಲ ಪೇಪರು, ಪೆನ್ನು, ಕಂಪ್ಯೂಟರು ಡಿಪಾರ್ಟ್ಮೆಂಟ್ಗಳಿದೆ. ಅಲ್ಲಿ ಗೆಸ್ಟ್ ಹೌಸ್ ಇದೆ.
ಅದು ಬಾಯಲ್ಲೇ ಹೇಳಂಗಿಲ್ಲ, ಅಷ್ಟು ಅಶ್ಲೀಲವಾದ ಕೆಲಸಗಳೆಲ್ಲ ನಡೆಯುತ್ತಲ್ಲಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ